ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಟೆಕ್ಕಿ ಬಲಿಯಾಗಿರುವಂಥದ್ದು. ರಸ್ತೆ ಗುಂಡಿ ತಪ್ಪಿಸಲಿಕ್ಕೆ ಹೋಗಿ ಟೆಕ್ಕಿ ಸಾವನ್ನಪ್ಪಿದ್ದಾರೆ. ಮಾದನಾಯಕನಹಳ್ಳಿಯ ಹುಸ್ಕೂರು ಬಳಿ ಘಟನೆ ನಡೆದಿರುವಂಥದ್ದು. ಇದು ಒಂಥರ ಬೆಂಗಳೂರಿನಲ್ಲಿ ಮಾಮೂಲಿ ಅನ್ನುವಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲ ಕಡೆನೂ ಕೂಡ ಹದಗೆಟ್ಟೋಗಿರುವಂಥ ರಸ್ತೆಗಳೇ ಇದ್ದಾವೆ, ಕಿತ್ತೋಗಿರುವಂಥ ರಸ್ತೆ. ಈ ಸರ್ಕಾರ ಒಂದೇ ಒಂದು ರಸ್ತೆನೂ ಕೂಡ ನೆಟ್ಟಗೆ ಮಾಡಿಲ್ಲ. ಸರ್ಕಾರ ಬಂದಾಗಿನಿಂದಲೂ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಬೆಂಗಳೂರಿನ ರಸ್ತೆಗಳನ್ನು ನೋಡ್ಬಿಟ್ರೆ ಜನ ಡೈಲಿ ಹಿಡಿ ಶಾಪ ಹಾಕ್ತಾರೆ. ಗುಂಡಿ ತಪ್ಪಿಸ್ಲಿಕ್ಕೆ ಹೋಗಿ ಲಾರಿ ಅಡಿ ಬಿದ್ದು ಸಾವನ್ನಪ್ಪಿರುವಂಥದ್ದು. ಅಪಘಾತದಲ್ಲಿ ಟೆಕ್ಕಿ ಪ್ರಿಯಾಂಕಾ ಸಾವನ್ನಪ್ಪಿದ್ದಾರೆ. ಅಣ್ಣನ ಜೊತೆ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಈ ದುರಂತ ಸಂಭವಿಸಿದೆ. ಕಾಮಗಾರಿಯಿಂದ ಹದಗೆಟ್ಟಿದ್ದಂಥ ಹುಸ್ಕೂರು ರಸ್ತೆ. ಇಡೀ ಬೆಂಗಳೂರಿನಲ್ಲಿ ಹಿಂಗೆ ಇದೆ ಪರಿಸ್ಥಿತಿ. ಬರೀ ಹುಸ್ಕೂರು ಅಂತಲ್ಲ, ಇಡೀ ಬೆಂಗಳೂರಿನ ಪರಿಸ್ಥಿತಿ ಇದು. ಗುಂಡಿ ತಪ್ಪಿಸ್ಲಿಕ್ಕೆ ಮುಂದಾಗಿದ್ದಂಥ ಟೆಕ್ಕಿ ಸಹೋದರ ಈ ವೇಳೆ ಮುಂದೆ ಬಂದಂಥ ಲಾರಿ ಕೆಳಗಡೆ ಬಿದ್ದು ಪ್ರಿಯಾಂಕಾ ಸಾವನ್ನಪ್ಪಿದ್ದಾರೆ. ಪ್ರಿಯಾಂಕಾ ತಲೆ ಮೇಲೆನೆ ಹರಿದಿರುವಂಥದ್ದು ಲಾರಿ. ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು ಪ್ರಿಯಾಂಕಾ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಸಾವಿಗೆ ಹೊಣೆ ಯಾರು? ಸರ್ಕಾರನೇ, ಬೇರೆ ಇನ್ಯಾರೂ ಅಲ್ಲ. ಇದೆಲ್ಲವೂ ಕೂಡ ಈಗ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು ಒಂಥರ ಸರ್ಕಾರಿ ಕೊಲೆ ಇದ್ದಂಗೆ. ಎಷ್ಟು ಪ್ರಕರಣಗಳು ಒಂದ ಎರಡ ನಡೀತಾ ಇರುವಂಥದ್ದು. ಎಲ್ಲಿ ನೋಡಿದ್ರು ಪಾಪ ಜನ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು. ಮನೆಯಿಂದ ಹೊರಗೆ ಬಂದರೆ ಕಾಲು ಹೊರಗಿಟ್ರೆ ಮನೆಗೆ ವಾಪಸ್ ಬರ್ತೀವಾ ಇಲ್ವಾ ಅನ್ನುವಂಥ ಅನುಮಾನ. ಆ ರೀತಿಯಾದಂಥ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ಎಷ್ಟು ವರ್ಷ ಆಗಿತ್ತು ಆ ಹುಡುಗಿಗೆ? ಹೇಗಾಗಿದ್ದು ಈ ಘಟನೆ? ಎಸ್ ಪೃಥ್ವಿ, ಏನು ಬೆಂಗಳೂರಿನ ರಸ್ತೆಗೆ ಈಗ ಒಂದು ಟೆಕ್ಕಿ ಬಲಿಯಾಗಿರುವಂಥದ್ದು. ಪ್ರಮುಖವಾಗಿ 9:30 ವೇಳೆಗೆ ಈ ಘಟನೆ ನಡೆದಿರುವಂಥದ್ದು. ಮಾದನಾಯಕನಹಳ್ಳಿಯಿಂದ ಏನೋ ಮಾಕಳಿ ಕಡೆಗೆ ಏನೋ APMC ರಸ್ತೆಯ ಮೂಲಕ ಹಾದು ಹೋಗುವಂತ ಸಮಯದಲ್ಲಿ ಏನೋ ಗುಂಡಿಯನ್ನು ತಪ್ಪಿಸುವಂತ ವೇಳೆಯಲ್ಲಿ ಅಣ್ಣ ತಂಗಿ ಏನೋ ಕೆಳಗೆ ಬಿದ್ದಿರುವಂಥದ್ದು. ಈ ವೇಳೆ ಏನೋ ಲಾರಿ ಏಕಾಏಕಿ ತಂಗಿಯ ಮೇಲೆ ಹರಿದ ಪರಿಣಾಮ ಅಲ್ಲೇ ಸ್ಪಾಟ್ ಅಲ್ಲೇ ಏನೋ ಪ್ರಿಯಾಂಕಾ ಡೆತ್ ಆಗಿರುವಂಥದ್ದು. ಪ್ರಮುಖವಾಗಿ ಅಣ್ಣ ತಂಗಿ ಏನೋ ರೈಲ್ವೆ ಗುಳ್ಳಳ್ಳಿ ಮಾರ್ಗದಿಂದ APMC ಕಡೆ ಪ್ರಯಾಣ ಬೆಳೆಸಿದ್ರು. ಇವರು ಬೆಂಗಳೂರಿಗೆ ಮಾರ್ಗವಾಗಿ ಹೋಗ್ತಾ ಇದ್ರು. ಹಾಗಾಗಿ ಏನೋ ಆ ರಸ್ತೆ ಕೂಡ ಸಾಕಷ್ಟು ಗುಂಡಿಗಳ ಸಾಮ್ರಾಜ್ಯ ಆಗಿರುವಂಥದ್ದು. ಏನೋ ಒಂದು ಗುಂಡಿ ತಪ್ಪಿಸಿದ್ರೆ ಮತ್ತೊಂದು ಗುಂಡಿಗೆ ಇಳಿಸಲೇಬೇಕಾದಂತ ಅನಿವಾರ್ಯತೆ ಇರುವಂಥದ್ದು. ಹಾಗಾಗಿ ಏನೋ ಹುಸ್ಕೂರು ಬಳಿ ಬರ್ತಾ ಇದ್ದಂತೆ ಆ ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋದಂತ ಸಮಯದಲ್ಲಿ ಏಕಾಏಕಿ ಕೆಳಗೆ ಬಿದ್ದಿದ್ದಾಳೆ. ಕೆಳಗೆ ಬಿದ್ದಂತ ಸಮಯದಲ್ಲಿ ಏನೋ ಮುಂಭಾಗದಿಂದ ಬರ್ತಿದ್ದಂತ ಲಾರಿಯ ಚಕ್ರಕ್ಕೆ ಏನೋ ಸಿಲುಕಿದಂತ ಪರಿಣಾಮ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಈ ರಸ್ತೆ ಏನೋ ಸುಮಾರು 7-8 ಕಿಲೋಮೀಟರ್ ರಸ್ತೆ ಇದೆ, ಅಂದ್ರೆ ಮಕ್ಕಳಿಗೆ ಸಂಪರ್ಕ ಕಲಿಸುವಂಥದ್ದು. ಆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಸಾಕಷ್ಟು ಗುಂಡಿಗಳು, ಅಂದ್ರೆ 2 ಅಡಿ 3 ಅಡಿ ಆಳಕ್ಕೆ ಈಗ ಗುಂಡಿಗಳು ಇರುವಂಥದ್ದು. ಸಾಕಷ್ಟು ಪ್ರಕರಣಗಳು ಕೂಡ ಈ ರಸ್ತೆಯಲ್ಲಿ ನಡೆದಿರುವಂಥದ್ದು. ಅಂದ್ರೆ ರಾತ್ರಿ ಆದ್ರೂ ಕೂಡ ಸಾಕಷ್ಟು ಮಂದಿ ಏನು ಕೆಲಸಕ್ಕೆ ಹೋಗ್ತಿರುವಂತ ಕಾರ್ಮಿಕರು ಕೂಡ ಬಿದ್ದು ಕೈಕಾಲು ಮುರಿದುಕೊಂಡಿರುವಂತ ಘಟನೆಗಳು ಕೂಡ ಸಾಕಷ್ಟು ನಡೆದಿವೆ. ಹಾಗಾಗಿ ಈ ರಸ್ತೆ ಯಮಸ್ವರೂಪಿಯಾಗಿದೆ ಅಂತಾನೆ ಹೇಳ್ಬೋದು. ಏನು ಪ್ರಮುಖವಾಗಿ ಪ್ರಿಯಾಂಕಾ ಏನಿದ್ದಾಳೆ, ಈಕೆ ಕೂಡ ಹಿಂಭಾಗದಲ್ಲಿ ಅಣ್ಣನ ಜೊತೆ ಹೋಗ್ತಾ ಇದ್ಲು. ಈಕೆ ಬೆಂಗಳೂರಿಗೆ ಏನು ಪ್ರಯಾಣ ಬೆಳೆಸಿದ್ಲು. ಈ ವೇಳೆ ಈ ಘಟನೆ ನಡೆದು ಈಗ ಮಾದನಾಯಕನಹಳ್ಳಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಏನೋ ಅಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಆ ಟ್ರಾಫಿಕ್ ಜಾಮ್ನು ಕೂಡ ಏನು ತಿಳಿಗೊಳಿಸಿ ಈಗ ಮೃತದೇಹವನ್ನ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಮನು ನಿಮ್ಮೆಲ್ಲ ಮಾಹಿತಿಗಾಗಿ.